ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡಲ್ ಕ್ವೆಶ್ಚನ್ ಪೇಪರ್ ನಂಬರ್ 45 ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಇದರಲ್ಲಿ ಆದಷ್ಟು ರಿಪೀಟೇಷನ್ ಅವಾಯ್ಡ್ ಮಾಡಿದ್ದೀನಿ ಮತ್ತೆ ಹೊಸ ಮಾದರಿ ಲೆಕ್ಕನ ಮಾಡಿಸ್ತಾ ಇದ್ದೀನಿ. ಈಗ ಫಸ್ಟ್ ಕ್ವೆಶ್ಚನ್ ನೋಡಿ. ಫಸ್ಟ್ ಕ್ವೆಶ್ಚನ್ ಏನು ಕೊಟ್ಟಿದ್ದಾನೆ ಅಂದರೆ ಈ ರೀತಿ 6 ಸಿಂಬಲ್ ಕೊಟ್ಟಿದ್ದಾನೆ. ಆಯಿತಾ, 6 ಸಿಂಬಲು 1 2 3 4 5 6 6 ಸಿಂಬಲ್ಲು 300ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆಯಿತಾ, ಈ 6 ಸಿಂಬಲ್ಲು 300ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗಾದ್ರೆ 2 ಸಿಂಬಲ್ಲು ಅಂದರೆ ಏನು ನಂಬರ್ ಬರುತ್ತೆ ಅಂತ ಕೇಳಿದರೆ, ಆಯಿತಾ, 2 ಸಿಂಬಲ್ಗೆ ಏನು ನಂಬರ್ ಬರುತ್ತೆ ಅಂತ ಕೇಳಿದರೆ, 6 ಸಿಂಬಲ್ಗೆ 300 ಆದರೆ 2 ಸಿಂಬಲ್ಗೆ ಏನು ನಂಬರ್ ಬರುತ್ತೆ ಅಂತ ಕೇಳಿದರೆ, ಇದೊಂದು ರೀತಿ ಯೂನಿಟರಿ ಮೆಥಡ್ ಅಥವಾ ಏಕಮಾನ ಪದ್ಧತಿ, ಅದನ್ನೇ ಈ ರೀತಿ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಕೇಳಿದ್ದಾನೆ. ಆಯಿತಾ, ನೋಡಿ 6 ಸಿಂಬಲ್ಗೆ 300 ಆದರೆ, ಆಯಿತಾ, ಒಂದು ಸಿಂಬಲ್ಗೆ ಎಷ್ಟಾಗುತ್ತೆ 300/6. ಆಯಿತಾ, 6 1 6 5 6 1 6 5 30 ಪಕ್ಕ 1 0 ಇದೆ. ಅಂದರೆ ಒಂದು ಸಿಂಬಲ್ಲು 50ನ ರೆಪ್ರೆಸೆಂಟ್ ಮಾಡುತ್ತೆ. ಆಯಿತಾ, 2 ಸಿಂಬಲ್ ಏನು ರೆಪ್ರೆಸೆಂಟ್ ಮಾಡುತ್ತೆ, 2 ಸಿಂಬಲ್ ಅಂದರೆ ಸಿಂಬಲ್ 2 ಸಿಂಬಲ್ ಅಂದರೆ 50 × 2 50 × 2 100 ರೆಪ್ರೆಸೆಂಟ್ ಮಾಡುತ್ತೆ. ಆಯಿತಾ, 2 ಸಿಂಬಲ್ ಅಂದರೆ 100 ರೆಪ್ರೆಸೆಂಟ್ ಮಾಡುತ್ತೆ. ಕ್ವಶನ್ ನಂಬರ್ 1ಗೆ ಆನ್ಸರು ಬಿ ಆಗುತ್ತೆ. ಕ್ವಶನ್ ನಂಬರ್ 1ಗೆ ಆನ್ಸರು ಬಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನಲ್ಲಿ ಈ ರೀತಿ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾನೆ. ಟ್ರಯಾಂಗಲ್ ಕೊಟ್ಬಿಟ್ಟು AC² ಅಂದರೆ ಏನು ಅಂತ ಕೇಳಿದ್ದಾನೆ. ಆಯಿತಾ, ಈ ಟ್ರಯಾಂಗಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನೋಡಿ. 90 ಡಿಗ್ರಿ ಇದ್ರೆ ಇದನ್ನ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಆಯಿತಾ, ಇದನ್ನ ರೈಟ್ ಆಂಗಲ್ ಟ್ರಯಾಂಗಲ್, ರೈಟ್ ಆಂಗಲ್, ಯಾಕೆಂದ್ರೆ ಇಲ್ಲಿ 90 ಡಿಗ್ರಿ ಇದೆ. ಕನ್ನಡದಲ್ಲಿ ಲಂಬಕೋನ ತ್ರಿಭುಜ ಅಂತ ಹೇಳ್ತೀವಿ. ಆಯ್ತಾ, ಯಾವುದೇ ಒಂದು ರೈಟ್ ಆಂಗಲ್ ಇದ್ರೆ ಇದೆಲ್ಲ ಕೇಳಿರೋದವನು AC². AC ಅಂದ್ರೆ ಇದು ಕನ್ನಡದಲ್ಲಿ ವಿಕರ್ಣ, ಇಂಗ್ಲಿಷಲ್ಲಿ ಹೈಪೋಟೆನಸ್. ಆಯ್ತಾ, ಇದಕ್ಕೆ ಪೈಥಾಗರಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಪೈಥಾಗರಸ್ ಫಾರ್ಮುಲಾ ಏನು ಹೇಳುತ್ತೆ, AC² = BC² ಪ್ಲಸ್ AB². ಆಯ್ತಾ, ಅವನು ಇಂಡೈರೆಕ್ಟ್ ಆಗಿ ಪೈಥಾಗರಸ್ ಫಾರ್ಮುಲಾ ಕೇಳಿದ್ದಾನೆ ಅಷ್ಟೇ. ಆಯ್ತಾ, ಇದು ಬರುತ್ತೆ. AC² ಅಂದ್ರೆ BC² ಪ್ಲಸ್ AB² ಬರುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದ್ರೆ, ಒಂದು ಏರ್ಲೈನ್ಸ್ ಅಂದ್ರೆ ವಿಮಾನಯಾನ ಸಂಸ್ಥೆಯಲ್ಲಿ 6 ಪ್ಲೇನ್ಸ್ ಇದೆಯಂತೆ, 6 ವಿಮಾನ ಇದೆಯಂತೆ. ಆಯ್ತಾ, ಒಂದೊಂದು ವಿಮಾನದಲ್ಲಿ 9 ರೋಸ್ ಇದೆಯಂತೆ. ಆಯ್ತಾ, ವಿಮಾನ ಅಂದ್ರೆ ಸಾಮಾನ್ಯವಾಗಿ ಈ ತರ ಇರುತ್ತೆ ಫ್ಲೈಟ್. ಆಯ್ತಾ, ಈ ರೀತಿ ನಂಬರ್ ಆಫ್ ರೋಸು 9 ಇದೆಯಂತೆ. 1 2 3 4 5 6 7 8 9 ಈ ರೀತಿ 9 ರೋಸ್ ಇದೆಯಂತೆ, 9 ಸಾಲ್ ಇದೆಯಂತೆ. ಆಯ್ತಾ, ಒಂದೊಂದು ರೋ ಅಲ್ಲಿ 3 ಸೀಟ್ ಇದೆಯಂತೆ, ಒಂದೊಂದು ಸಾಲಲ್ಲಿ 3 ಸೀಟ್ ಇದೆಯಂತೆ. ಈ ರೀತಿ 1 2 3 ಸೀಟ್ ಇದೆಯಂತೆ, ಒಂದೊಂದು ರೋ ಅಲ್ಲಿ ಈ ರೀತಿ 3 ಸೀಟ್ ಇದೆಯಂತೆ. ಆಯ್ತಾ, ದಿನಕ್ಕೆ 6 ಸಲ ಫ್ಲೈಟ್ ಇದೆಯಂತೆ, ಅಂದ್ರೆ ದಿನಕ್ಕೆ 6 ಸಲ ಹಾರಾಡುತ್ತಂತೆ. 6 ಟ್ರಿಪ್ ಹೋಗಿದ್ ಬರುತ್ತೆ ಅಂತ ಇದ್ರ ಅರ್ಥ. ಆಯ್ತಾ, ದಿನಕ್ಕೆ 6 ಟ್ರಿಪ್ ಹೋಗಿದ್ ಬರುತ್ತಂತೆ. ಹಾಗಾದ್ರೆ ಪ್ರತಿದಿನ ಎಷ್ಟು ಪ್ರಯಾಣಿಕರನ್ನ ಸಾಗಿಸ್ಬೋದು ಅಂತ ಕೇಳಿದ್ರೆ. ಆಯ್ತಾ, ಇನ್ನೊಂದ್ಸಲ ಕ್ವಶನ್ ರಿಪೀಟ್ ಮಾಡ್ತೀನಿ. ಒಂದು ಏರ್ಲೈನ್ಸ್ ಅಲ್ಲಿ 6 ಪ್ಲೇನ್ಸ್ ಇದೆಯಂತೆ. ಆಯ್ತಾ, ಒಂದೊಂದು ಪ್ಲೇನ್ ಅಲ್ಲಿ 9 ರೋಸ್ ಇದೆಯಂತೆ, 9 ಸಾಲುಗಳಿದೆಯಂತೆ. ಆಯ್ತಾ, ಒಂದೊಂದು ಸಾಲಲ್ಲಿ 3 ಸೀಟ್ ಇದೆಯಂತೆ. ಆಯ್ತಾ, ಮತ್ತೆ ದಿನಕ್ಕೆ 6 ರೌಂಡ್ ಹೋಗಿದ್ ಬರುತ್ತಂತೆ, 6 ಟ್ರಿಪ್ ಹೋಗಿದ್ ಬರುತ್ತಂತೆ. ಹಾಗಾದ್ರೆ ಪ್ರತಿದಿನ ಎಷ್ಟು ಪ್ರಯಾಣಿಕರನ್ನ ಸಾಗಿಸ್ಬೋದು ಅಂತ ಕೇಳಿದ್ರು. ಆಯ್ತಾ, ಜಸ್ಟ್ ಮಲ್ಟಿಪ್ಲೈ ಮಾಡಿದ್ರು 6 ಪ್ಲೇನ್ಸು, ಇದನ್ನ ಮಲ್ಟಿಪ್ಲೈ ಮಾಡಿ ನಿಮಗೆ ಫೈನಲ್ ಆನ್ಸರ್ ಬರುತ್ತೆ. ಆಯ್ತಾ, 9 6 54 8 6 3 18 ಆಗುತ್ತೆ. ಆಯ್ತಾ, ಇದು ಮಲ್ಟಿಪ್ಲೈ ಮಾಡಿದ್ರೆ 972 ಬರುತ್ತೆ. ಟೋಟಲ್ ಆಗಿ 972 ಪ್ರಯಾಣಿಕರನ್ನ ಸಾಗಿಸ್ಬೋದು ಪ್ರತಿದಿನ. ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 3ಗೆ ಆನ್ಸರು ಬಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಏನು ಕೊಟ್ಟಿದ್ದಾನೆ ಅಂದ್ರೆ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆಯಂತೆ. ಆಯ್ತಾ, ಒಂದು ಲಂಬಕೋನ ತ್ರಿಭುಜ ಇದೆಯಂತೆ. ಅದರಲ್ಲಿ ಅದರ್ 2 angles ಆರ್ ಇನ್ ದ ರೇಷಿಯೋ ಆಫ್ 1:4 ಅಂತ ಕೊಟ್ಟಿದ್ದಾರೆ. ಆಯ್ತಾ, ರೇಷಿಯೋ ಅನುಪಾತ 1:4 ಅಂತ ಕೊಟ್ಟಿದ್ದಾರೆ.
ಆಯ್ತಾ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಅದು ಸಾಮಾನ್ಯವಾಗಿ ಒಂದು ಆ್ಯಂಗಲ್ 90 ಡಿಗ್ರಿ ಇರುತ್ತೆ ಆಯ್ತಾ. ಅದರ್ ಟು ಆ್ಯಂಗಲ್ಸ್, ಇನ್ನು ಉಳಿದ ಎರಡು ಕೋನಗಳು 1:4 ರೇಷಿಯೋದಲ್ಲಿದೆ ಅಂತ ಕೊಟ್ಟಿದ್ದಾನೆ ಆಯ್ತಾ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ, ಇದನ್ನ ಸಮ್ ಮಾಡ್ಕೊಳ್ಳಿ. 1 + 4 ಏನಾಗುತ್ತೆ 5 ಆಗುತ್ತೆ ಆಯ್ತಾ. ಇದು 1 ರೇಷಿಯೋದಲ್ಲಿದೆ, ಇದು 4 ರೇಷಿಯೋದಲ್ಲಿದೆ ಅಂತ ಅನ್ಕೊಳ್ಳಿ ಆಯ್ತಾ. ಈಗ ಫಸ್ಟ್ ಆ್ಯಂಗಲ್, ಮೊದಲನೇ ಆ್ಯಂಗಲ್, ಫಸ್ಟ್ ಆ್ಯಂಗಲ್ ಆಯ್ತಾ, ಫಸ್ಟ್ ಆ್ಯಂಗಲ್ ಆಯ್ತಾ. ಟೋಟಲ್ ಆಗಿ ಟೋಟಲ್ ರೇಷಿಯೋನ ಸಮ್ ಮಾಡಿದರೆ ಅದನ್ನ ಡಿನಾಮಿನೇಟರ್ ಬರ್ಕೊಳ್ಳಿ ಆಯ್ತಾ. ಅದರ ಅನುಪಾತ 1 ಇದೆ ಆಯ್ತಾ. ಆ್ಯಂಗಲ್ ಎಷ್ಟಿದೆ 90 ಡಿಗ್ರಿ ಆಯ್ತಾ, 1/5 ಆಫ್ 90 ಡಿಗ್ರಿ. ಅದೇ ರೀತಿ ಸೆಕೆಂಡ್ ಆ್ಯಂಗಲ್, ಸೆಕೆಂಡ್ ಆ್ಯಂಗಲ್ ಅಂದರೆ ಇದು 5ರಲ್ಲಿ 4/5 ಅಂತ ಬರ್ಕೊಳ್ಳಿ ಆಯ್ತಾ. ಇದು ರೈಟ್ ಆ್ಯಂಗಲ್ ಅಂದರೆ 90 ಡಿಗ್ರಿ. ಜಸ್ಟ್ ಸಿಂಪ್ಲಿಫೈ ಮಾಡಿ, 5 1s 5 18s. ಫಸ್ಟ್ ಆ್ಯಂಗಲು 18 ಡಿಗ್ರಿ ಬರುತ್ತೆ ಆಯ್ತಾ. ಫಸ್ಟ್ ಆ್ಯಂಗಲ್ ಇದೇನು ಬರುತ್ತೆ 18 ಡಿಗ್ರಿ ಬರುತ್ತೆ. ಇದು ಅಷ್ಟೇ, 5 1s 5 18s ಆಯ್ತಾ. 18 × 4 4 × 18 ಏನು ಬರುತ್ತೆ 72 ಡಿಗ್ರಿ ಬರುತ್ತೆ ಆಯ್ತಾ. ಸೆಕೆಂಡ್ ಆ್ಯಂಗಲ್ಲು 72 ಡಿಗ್ರಿ ಬರುತ್ತೆ ಆಯ್ತಾ. ಫಸ್ಟ್ ಆ್ಯಂಗಲ್ಲು 18 ಡಿಗ್ರಿ, ಸೆಕೆಂಡ್ ಆ್ಯಂಗಲ್ಲು 72 ಡಿಗ್ರಿ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಎ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಏನು ಕೇಳಿದ್ದೇನೆ ಅಂದರೆ 30 kg ಸಕ್ಕರೆನ 600 ರೂಪಾಯಿ ಕೊಟ್ಬಿಟ್ಟು ತಗೋತಾರಂತೆ ಆಯ್ತಾ. ಒಬ್ಬ 30 kg ಸಕ್ಕರೆನ 600 ರೂಪಾಯಿ ಕೊಟ್ಬಿಟ್ಟು ತಗೋತಾರಂತೆ. 10% ಪ್ರಾಫಿಟ್ ಬೇಕು ಅಂದರೆ 10% ಪ್ರಾಫಿಟ್ ಬೇಕು ಅಂದರೆ ಪರ್ ಕೆಜಿನ ಎಷ್ಟಕ್ಕೆ ಸೇಲ್ ಮಾಡಬೇಕು ಅಂತ ಕೇಳಿದರೆ ಆಯ್ತಾ. ನೋಡಿ ಇದೇನಾಗುತ್ತೆ ಕಾಸ್ಟ್ ಪ್ರೈಸ್ ಏನಾಗುತ್ತೆ 600 ರೂಪಾಯಿ ಅಂತ ಬರ್ಕೊಳ್ಳಿ. 10% ಪ್ರಾಫಿಟು 10% ಅಂದರೆ ಎಷ್ಟಾಗುತ್ತೆ 600 ರೂಪಾಯಲ್ಲಿ 10% ಅಂದರೆ 60 ರೂಪಾಯಿ ಆಗುತ್ತೆ. ಬೇಕು ಅಂದರೆ ಆ್ಯಡ್ ಮಾಡಿ ಆಯ್ತಾ. ಪ್ರಾಫಿಟ್ 10% ಆ್ಯಡ್ ಮಾಡಿದ್ರೆ 660 ಆಗುತ್ತೆ ಆಯ್ತಾ. ಅಂದರೆ 10% ಪ್ರಾಫಿಟ್ ಬೇಕು ಅಂದರೆ 660 ರೂಪಾಯಿಗೆ ಸೆಲ್ ಮಾಡಬೇಕಾಗುತ್ತೆ ಆಯ್ತಾ. ಸೆಲ್ಲಿಂಗ್ ಪ್ರೈಸು 660 ರೂಪಾಯಿಗೆ ಸೆಲ್ ಮಾಡಬೇಕಾಗುತ್ತೆ. ಅವ್ನು ಕೇಳಿರೋದು ಪರ್ ಕೆ ಜಿ, ಇದು 30 kg ಪ್ರಾಫಿಟು. ಅವ್ನು ಕೇಳಿರೋದು ಪರ್ ಕೆ ಜಿ ಆಯ್ತಾ. ಪರ್ ಕೆ ಜಿ ಅಂದರೆ 660 ಡಿವೈಡೆಡ್ ಬೈ 30 kg ಆಯ್ತಾ. 1 0 ಡಮರ್ ಆಗುತ್ತೆ, 3 1 3 2 ಆಯ್ತಾ. ಅಂದರೆ ಪರ್ ಕೆ ಜಿನ 22 ರೂಪಾಯಿಗೆ ಸೆಲ್ ಮಾಡಬೇಕಾಗುತ್ತೆ ಆಯ್ತಾ. ಪರ್ ಕೆ ಜಿನ 22 ರೂಪಾಯಿಗೆ ಸೆಲ್ ಮಾಡಬೇಕಾಗುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಎ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಏನು ಕೇಳಿದ್ದಾರೆ ಅಂದರೆ ಒಂದು ಫುಟ್ಬಾಲ್ ಗ್ರೌಂಡು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇದೆಯಂತೆ ಆಯ್ತಾ. ಅದರ ಲೆಂತು 170 ಮೀಟರ್, ಬ್ರೆಡ್ತು 130 ಮೀಟರ್, ಉದ್ದ 170 ಮೀಟರ್, ಅಗಲ 130 ಮೀಟರ್ ಆಯ್ತಾ. ಇದ್ರ ಸುತ್ತ 5 ರೌಂಡ್ ಓಡಿದ್ರೆ ಎಷ್ಟು ಕಿಲೋಮೀಟರ್ ಓಡ್ದಂಗೆ ಆಗುತ್ತೆ ಅಂತ ಕೇಳಿದ್ದೇನೆ ಆಯ್ತಾ. ಈ ಫುಟ್ಬಾಲ್ ಸ್ಟೇಡಿಯಂ ಸುತ್ತ 5 ರೌಂಡ್ ಓಡಿದ್ರೆ ಎಷ್ಟು ಕಿಲೋಮೀಟರ್ ಓಡ್ದಂಗೆ ಆಗುತ್ತೆ ಅಂತ ಕೇಳಿದ್ದೇನೆ ಆಯ್ತಾ. ಅದಕ್ಕೇನು ಮಾಡಿ ಅಂದರೆ ಪೆರಿಮೀಟರ್ ಫೈಂಡ್ ಔಟ್ ಮಾಡಿ. ಪೆರಿಮೀಟರ್ ಅಂದರೆ ಫಾರ್ಮುಲಾ ಏನಿದೆ 2 × L + B. 2 L ಅಂದರೆ 170, B ಅಂದರೆ 130 ಆಯ್ತಾ. ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, ಇದು 300 ಆಗುತ್ತೆ ಆಯ್ತಾ. ಪೆರಿಮೀಟರ್ ನೋಡಿ, ಪೆರಿಮೀಟರು 600 600 ಮೀಟರ್ ಆಯಿತು ಆಯ್ತಾ. ಇದರ ಅರ್ಥ ಈ ಫೀಲ್ಡ್ ಸುತ್ತ 1 ರೌಂಡ್ ಬಂದರೆ 1 ರೌಂಡ್ ಓಡ್ಕೊ ಬಂದರೆ 600 ಮೀಟರ್ ಆಗುತ್ತೆ. 5 ರೌಂಡ್ಗೆ ಎಷ್ಟಾಗುತ್ತೆ 5 ರೌಂಡ್ಸ್ಗೆ ಎಷ್ಟಾಗುತ್ತೆ 5 × 600 ಮೀಟರ್. 5 6 30, ಪಕ್ಕ 2 0 ಆಯ್ತಾ. 3000 ಮೀಟರ್ ಆಗುತ್ತೆ. 3000 ಮೀಟರ್ ಕೊಟ್ಟಿಲ್ಲ ಅವನು, ಕಿಲೋಮೀಟರ್ ಕೊಟ್ಟಿದ್ದಾನೆ. ಕಿಲೋಮೀಟರ್ ಕೊಟ್ಟರೆ 3 ಕಿಲೋಮೀಟರ್ ಆಗುತ್ತೆ ಆಯ್ತಾ. 1000 ಮೀಟರ್ ಅಂದರೆ 1 ಕಿಲೋಮೀಟರು, 5 ರೌಂಡ್ ಅಂದರೆ 3 ಕಿಲೋಮೀಟರ್ ಆಗುತ್ತೆ. ಕ್ವಶನ್ ನಂಬರ್ 6ಗೆ ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಏನು ಕೇಳಿದ್ದೀನಿ ಅಂದರೆ ಒಬ್ಬ ಅಂಗಡಿಯವನು 4.8 kg ಗೋಡಂಬಿನ 0.48 kg ಒಣದ್ರಾಕ್ಷಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಈಕ್ವಲ್ ಆಗಿ
4 ಬಾಕ್ಸಲ್ಲಿ ಪ್ಯಾಕ್ ಮಾಡ್ತಾರಂತೆ ಆಯಿತಾ. 4.8 kg ಗೋಡಂಬಿನ 0.48 kg ಒಣದ್ರಾಕ್ಷಿ ಜೊತೆಲಿ ಮಿಕ್ಸ್ ಮಾಡಿಬಿಟ್ಟು ಈಕ್ವಲ್ ಆಗಿ 4 ಬಾಕ್ಸಲ್ಲಿ ಪ್ಯಾಕ್ ಮಾಡ್ತಾರಂತೆ. ಹಾಗಾದರೆ ಪ್ರತಿಯೊಂದು ಬಾಕ್ಸ್ದು ವೆಯ್ಟ್ ಎಷ್ಟು ಅಂತ ಕೇಳಿದ್ದಾನೆ ಆಯಿತಾ. ಆ್ಯಡ್ ಮಾಡಿ ಇದನ್ನು ಫಸ್ಟ್, ಇದನ್ನು ಟೋಟಲ್ ವೆಯ್ಟ್ ಬರುತ್ತೆ ಆ್ಯಡ್ ಮಾಡಿ. ಟೋಟಲ್ ವೆಯ್ಟ್ ಏನು ಬರುತ್ತೆ ಇವೆರಡನ್ನ ಆ್ಯಡ್ ಮಾಡಿದ್ರೆ 5.28 kg ಬರುತ್ತೆ ಟೋಟಲ್ ವೆಯ್ಟು ಆಯಿತಾ. ಗೋಡಂಬಿ ಮತ್ತು ಒಣದ್ರಾಕ್ಷಿನ ಮಿಕ್ಸ್ ಮಾಡಿದ್ರೆ ಟೋಟಲ್ ವೆಯ್ಟು ಇಷ್ಟು ಬರುತ್ತೆ. ಅವ್ನು ಕೇಳಿರೋದು ನಂಬರ್ ಆಫ್ ಬಾಕ್ಸು. ನಂಬರ್ ಆಫ್ ಬಾಕ್ಸ್ ಎಷ್ಟಿದೆ? 4 ಇದೆ ಆಯಿತಾ. ಸೊ ಈಚ್ ಬಾಕ್ಸ್ದು ವೆಯ್ಟು, ಪ್ರತಿಯೊಂದು ಬಾಕ್ಸ್ದು ವೆಯ್ಟು 5.28 kg ಡಿವೈಡೆಡ್ ಬೈ 4 ಮಾಡಿ ಅಷ್ಟೇ ಆಯಿತಾ. ಮಾಡಿದ್ರೆ 1.32 kg ಬರುತ್ತೆ. ಅಂದರೆ ಪ್ರತಿಯೊಂದು ಬಾಕ್ಸ್ದು ತೂಕ 1.32 kg ಇರುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಏನು ಕೇಳಿದರೆ ಅಂದರೆ 400 ಬಾಳೆಹಣ್ಣುಗಳನ್ನು ಪರ್ ಡಜನ್, ಪ್ರತಿ ಡಜನ್ಗೆ 25 ರೂಪಾಯಿಗೆ ತಗೋತಾರಂತೆ ಆಯಿತಾ. ನೋಡಿ 400 ಬಾಳೆಹಣ್ಣುಗಳನ್ನ ಪರ್ ಡಜನ್, ಪ್ರತಿ ಡಜನ್ಗೆ 25 ರೂಪಾಯಿಗೆ ತಗೋತಾರಂತೆ ಆಯಿತಾ. ತಗೊಂಡು 20% ಪ್ರಾಫಿಟ್ಗೆ ಮಾರ್ತಾರಂತೆ ಆಯಿತಾ. 20% ಪ್ರಾಫಿಟ್ ಇಟ್ಕೊಂಡು ಮಾರ್ತಾರಂತೆ. ಹಾಗಾದರೆ ಪರ್ ಡಜನ್ದು ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆಯಿತಾ. ಕ್ವಶನ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. 400 ಬಾಳೆಹಣ್ಣುಗಳನ್ನ ಪರ್ ಡಜನ್ಗೆ 25 ರೂಪಾಯಿಗೆ ಪರ್ಚೇಸ್ ಮಾಡ್ತಾರಂತೆ ಆಯಿತಾ. ಪರ್ಚೇಸ್ ಮಾಡಾದ್ಮೇಲೆ 20% ಪ್ರಾಫಿಟ್ ಇಟ್ಕೊಂಡು ಆಯಿತಾ, 20% ಪ್ರಾಫಿಟ್ ಇಟ್ಕೊಂಡು ಅದನ್ನು ಮಾರ್ತಾರಂತೆ. ಹಾಗಾದರೆ ಪ್ರತಿ ಡಜನ್ನ ಎಷ್ಟು ರೂಪಾಯಿಗೆ ಮಾರಿದ್ದಾರೆ ಅಂತ ಕೇಳಿದ್ದಾರೆ ಆಯಿತಾ. ಫಸ್ಟ್ ಏನು ಮಾಡಿ, ಟೋಟಲ್ ಆಗಿ ಎಷ್ಟು ಡಜನ್ ಬಾಳೆಹಣ್ಣು ತೊಗೊಂಡ್ರು ಅಂತ ಫೈಂಡ್ ಔಟ್ ಮಾಡಿ. 400 ಬಾಳೆಹಣ್ಣು ಅಂತೆ ಪರ್ ಡಜನ್ನು 25 ರೂಪೀಸ್ ಅಂದರೆ ಡಿವೈಡ್ ಮಾಡಿ 400/25 ಅಂದರೆ ಟೋಟಲ್ ಆಗಿ 16 ಡಜನ್ ಬಾಳೆಹಣ್ಣು ತೊಗೊಂಡಿದ್ದಾರೆ ಆಯಿತಾ. ಈಗ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಿ. ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ 16 ಡಜನ್ ಬಾಳೆಹಣ್ಣು ಇಂಟು ಪರ್ ಡಜನು 25 ರೂಪಾಯಿ ಆಯಿತಾ. ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 400 ರೂಪೀಸ್ ಆಗುತ್ತೆ. 400 ರೂಪೀಸ್ ಆಗುತ್ತೆ ಆಯಿತಾ. ಪ್ರಾಫಿಟ್ ಎಷ್ಟು ಇಟ್ಕೊಂಡಿದ್ದಾರೆ? ಪ್ರಾಫಿಟ್ಟು 20% ಅಂತೆ ಆಯಿತಾ. 20% ಪ್ರಾಫಿಟ್ ಅಂತೆ. ಎಷ್ಟು ರೂಪಾಯಿಗೆ? ಇದು ಕಾಸ್ಟ್ ಪ್ರೈಸಲ್ಲಿ, ಕಾಸ್ಟ್ ಪ್ರೈಸ್ಗೆ 20% ಪ್ರಾಫಿಟ್ ಇಟ್ಕೊಂಡು ಮಾರಿದ್ದಾರೆ. ಎಷ್ಟು ಬರುತ್ತೆ 20% ಪ್ರಾಫಿಟ್ ಅಂದರೆ? 4 ಸಿಂಪ್ಲಿಫೈ ಮಾಡಿ 80 ರೂಪೀಸ್ ಬರುತ್ತೆ ಆಯಿತಾ. ಈಗ ಕಾಸ್ಟ್ ಪ್ರೈಸು ಮತ್ತು ಪ್ರಾಫಿಟ್ನ ಆ್ಯಡ್ ಮಾಡಿ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ ಆಯಿತಾ. 480 ರೂಪೀಸ್ ಆಗುತ್ತೆ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸು 480 ರೂಪೀಸ್ ಆಗುತ್ತೆ. ಅವ್ನು ಕೇಳಿರೋದು ಇದು ಎಷ್ಟು? 16 ಡಜನ್ಗೆ, 16 ಡಜನ್ಗೆ ಸೆಲ್ಲಿಂಗ್ ಪ್ರೈಸು 480 ರೂಪೀಸು. ಅವ್ನು ಕೇಳಿರೋದು ಪರ್ ಡಜನ್ ಎಷ್ಟಕ್ಕೆ ಮಾರಿದ್ದಾರೆ ಅಂತ ಆಯಿತಾ. ಪರ್ ಡಜನ್ನ 480 ಡಿವೈಡೆಡ್ ಬೈ 16 ಅಂತ ಇದು ಮಾಡಿ, ಡಿವೈಡ್ ಮಾಡಿ ಆಯಿತಾ. ಆನ್ಸರ್ ಏನು ಬರುತ್ತೆ? 30 ರೂಪೀಸ್ ಆಗುತ್ತೆ ಆಯಿತಾ. ಪ್ರತಿ ಡಜನ್ನ 30 ರೂಪೀಸ್ಗೆ ಮಾರಿದ್ರೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 9ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಹುಡುಗ ಒಂದು ಎಕ್ಸಾಮಲ್ಲಿ 30 ಮಾರ್ಕ್ಸ್ ತಗೋತಾನಂತೆ ಆಯಿತಾ. ಒಂದು ಹುಡುಗ ಒಂದು ಎಕ್ಸಾಮಲ್ಲಿ 30 ಮಾರ್ಕ್ಸ್ ತಗೋತಾನಂತೆ. 30 ಮಾರ್ಕ್ಸ್ ತೊಗೊಂಡು 20 ಮಾರ್ಕ್ಸಿಂದ ಫೇಲ್ ಆದ ಅಂತ ಕೊಟ್ಟಿದ್ದಾರೆ ಆಯಿತಾ. ಅಂದರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು? ಪಾಸಿಂಗ್ ಮಾರ್ಕ್ಸ್ ಅವ್ನು ಬಂದಿರೋದು ಎಕ್ಸಾಮಲ್ಲಿ 30 ಮಾರ್ಕ್ಸ್ ಬಂದಿದೆ, 20 ಮಾರ್ಕ್ಸಿಂದ ಫೇಲ್ ಆಗಿದ್ದಾನೆ. ಅಂದರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಾಯಿತು? 50 ಮಾರ್ಕ್ಸ್ ಆಯಿತು. ಪಾಸಿಂಗ್ ಮಾರ್ಕ್ಸ್ ಎಷ್ಟಾಯಿತು? 50 ಮಾರ್ಕ್ಸ್ ಆಯಿತು. ಅವ್ನು ಕೇಳಿರೋದು ಮ್ಯಾಕ್ಸಿಮಮ್ ಮಾರ್ಕ್ಸ್ 200 ಆದರೆ ಆಯಿತಾ. ಗರಿಷ್ಠ ಅಂಕಗಳು 200 ಆದರೆ ಆಯಿತಾ. ಮ್ಯಾಕ್ಸಿಮಮ್ ಮಾರ್ಕ್ಸ್ 200 ಆದರೆ ಪಾಸಿಂಗ್ ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನೋಡಿ ಪರ್ಸೆಂಟೇಜ್ ಯಾವಾಗಲೂ ಆಯಿತಾ. ಮ್ಯಾಕ್ಸಿಮಮ್ ಮಾರ್ಕ್ಸು 200 ಅಂತೆ ಆಯಿತಾ. ಪಾಸಿಂಗ್ ಮಾರ್ಕ್ಸ್ ಎಷ್ಟಿದೆ? 50 ಇದೆ. ಪರ್ಸೆಂಟೇಜ್ ಕೇಳಿರೋದ್ರಿಂದ ಮಲ್ಟಿಪ್ಲೈ ಬೈ 100 ಮಾಡಿ. 2 ಡಮಾರ್ ಆಗುತ್ತೆ. 2 1s 225 ಆಯಿತಾ. ಪಾಸಿಂಗ್ ಪರ್ಸೆಂಟೇಜು 25% ಆಗಿರುತ್ತೆ ಆಯಿತಾ. ಕ್ವಶನ್ ನಂಬರ್ 9 ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ಅಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಪ್ರೈಮ್ ನಂಬರ್ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಇದರಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆಯಿತಾ. ಅದಕ್ಕೆ 20ವರೆಗೂ ಟೇಬಲ್ ಕಲ್ತಿರ್ಬೇಕು, 200ವರೆಗೂ ಪ್ರೈಮ್ ನಂಬರ್ ಕಲ್ತಿರ್ಬೇಕು ಆಯಿತಾ. ನೋಡಿ ಇದು 7ಇಂದ ಡಿವೈಡ್ ಆಗುತ್ತೆ
7 1 2 14 ಪುನಃ 21 ಆಗುತ್ತೆ 7 3 ಇದು 5 ಇಂದ ಲಾಸ್ಟಲ್ಲಿ 5 ಇರೋದ್ರಿಂದ 5 ಇಂದ ಡಿವೈಡ್ ಆಗುತ್ತೆ. ಇದು 13 ಇಂದ ಡಿವೈಡ್ ಆಗುತ್ತೆ ಆಯ್ತಾ. ಇದು ಯಾವುದರಿಂದನೂ ಡಿವೈಡ್ ಆಗಲ್ಲ. ಈ ನಂಬರು ಯಾವುದರಿಂದನೂ ಡಿವೈಡ್ ಆಗಲ್ಲ, ಆದರೆ ನಂಬರ್ 1 ಇಂದ ಮಾತ್ರ ಆಗುತ್ತೆ. ಸೊ ಇದು ಪ್ರೈಮ್ ನಂಬರ್ ಆಗಿರುತ್ತೆ ಆಯ್ತಾ. ಕ್ವಶನ್ ನಂಬರ್ 10ಗೆ ಆನ್ಸರು ಡಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11 ಏನು ಕೇಳಿದ್ದೇನೆ ಅಂದ್ರೆ, ರೇಷಿಯೋ ಇಸ್ ಎ ಮೆಥಡ್ ಆಫ್ ಕಂಪೇರಿಂಗ್ ಟೂ ಕ್ವಾಂಟಿಟೀಸ್ ಬೈ. ಅನುಪಾತವು ಎರಡು ಪ್ರಮಾಣಗಳನ್ನು ಹೋಲಿಸುವ ಯಾವ ವಿಧಾನವಾಗಿದೆ ಅಂತ ಕೇಳಿದ್ದೇನೆ ಆಯ್ತಾ. ನಾವು ಆಪ್ಷನ್ ಕೊಟ್ಟಿದ್ರೆ ಸಬ್ಟ್ರಾಕ್ಷನ್, ಅಡಿಷನ್, ಡಿವಿಷನ್, ನನ್ ಆಫ್ ದಿಸ್. ವ್ಯವಕಲನ, ಸಂಕಲನ, ಭಾಗಾಕಾರ ಇವುಗಳಲ್ಲಿ ಯಾವುದೂ ಅಲ್ಲ. ಏನು ರೇಷಿಯೋ ಅಂದ್ರೆ? ರೇಷಿಯೋ ಅಂದ್ರೆ ಎರಡು ಕ್ವಾಂಟಿಟಿನ ಕಂಪೇರ್ ಮಾಡೋದು ಆಯ್ತಾ. ಈ ರೀತಿ ಕಂಪೇರ್ ಮಾಡ್ತೀವಿ. ಏನ್ ಮಾಡ್ತಾ ಇದೀವಿ? ಕಂಪೇರ್ ಅಂದ್ರೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಡಿವಿಷನ್ ಮಾಡ್ತಾ ಇದೀವಿ ಅಂತ ಅರ್ಥ, ಭಾಗಾಕಾರ ಮಾಡ್ತಾ ಇದೀವಿ ಅಂತ ಅರ್ಥ ಆಯ್ತಾ. ಕ್ವಶನ್ ನಂಬರ್ 11ಗೆ ಆನ್ಸರ್ ಏನ್ ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ಅಲ್ಲಿ ಈ ರೀತಿ ಒಂದು ಜೊಮೆಟ್ರಿ ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಆಂಗಲ್ ಫಾರ್ಮ್ ಆಗುತ್ತೆ ಅಂತ ಕೇಳಿದಾನೆ. ಕನ್ನಡದಲ್ಲಿ ಈ ರೀತಿ ಒಂದು ಜೊಮೆಟ್ರಿ ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಆಂಗಲ್ ರೂಪುಗೊಳ್ಳುತ್ತದೆ ಅಂತ ಕೇಳಿದಾನೆ ಆಯ್ತಾ. ಎಷ್ಟು ಆಂಗಲ್ ಬರುತ್ತೆ ನೋಡಿ. ಇಲ್ಲೊಂದು ಆಂಗಲ್ ಬರ್ಬೋದು, ಅದಾದ್ಮೇಲೆ ಇಲ್ಲೊಂದು ಆಂಗಲ್ ಬರ್ಬೋದು, ಅದು ಬಿಟ್ರೆ ಇದೊಂದು ಆಂಗಲ್ ಬರ್ಬೋದು ಆಯ್ತಾ. ಒಂದು ಆಂಗಲ್ ಇಲ್ಲಿಂದ ಇಲ್ಲಿಗೆ ಒಂದು ಆಂಗಲ್ಲು, ಇಲ್ಲಿಂದ ಇಲ್ಲಿಗೆ ಎರಡು ಆಂಗಲ್ಲು, ಇಲ್ಲಿಂದ ಇಲ್ಲಿಗೆ 3 ಆಂಗಲ್ ಆಯ್ತಾ. ಹಬ್ಬ ಅಂದ್ರೆ ಮ್ಯಾಕ್ಸಿಮಮ್ 3 ಆಂಗಲ್ ಫಾರ್ಮ್ ಆಗುತ್ತೆ ಈ ಜೊಮೆಟ್ರಿ ಆಯ್ತಾ. ಪರ್ಟಿಕ್ಯುಲರ್ಲಿ ಈ ಜೊಮೆಟ್ರಿಲಿ 3 ಆಂಗಲ್ ಫಾರ್ಮ್ ಮಾಡ್ಬೋದು. ಆನ್ಸರ್ ಏನ್ ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ಅಲ್ಲಿ ಈ ರೀತಿ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ಟ್ರಯಾಂಗಲ್ ಕೊಟ್ಬಿಟ್ಟು ಆಯ್ತಾ, ಈ ಆಂಗಲ್ 60 ಅಂತೆ, ಇದು ಎಕ್ಸ್ ಅಂತೆ, ಇದು ಎಕ್ಸ್ ಅಂತೆ ಆಯ್ತಾ. ಇದು ಕೊಟ್ಟಿಲ್ಲ. ಈ ಆಂಗಲ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಆಂಗಲ್ ಎ ಸಿ ಡಿ, ಆಂಗಲ್ ಎ ಸಿ ಡಿ ಇದನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಆಂಗಲ್ ಸಿ ಇದನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ತುಂಬಾ ಸಿಂಪಲ್ ಆಗಿದೆ ನೋಡಿ. ಈ ಜೊಮೆಟ್ರಿ ಮಿರರ್ ಬರುತ್ತೆ, ಮಿರರ್ ಇಮೇಜ್ ಆಗುತ್ತೆ. ಈ ರೀತಿ ಮಡ್ಚಿದ್ರೆ ಈ ಆಂಗಲ್ ಎರಡು ಸೇಮ್ ಬರುತ್ತೆ ಆಯ್ತಾ. ಇಲ್ಲಿ ವರ್ಟಿಕಲ್ ಆಗಿ ಇದು ಈ ಫಿಗರ್ನ ಈ ರೀತಿ ಮಡ್ಚಿದ್ರೆ, ಈ ಆಂಗಲ್ ಸೇಮ್ ಬರುತ್ತೆ ಆಯ್ತಾ. ಇದು 60 ಆದ್ರೆ ಇದು 60 ಆಗುತ್ತೆ. ಯಾಕಂದ್ರೆ ವರ್ಟಿಕಲಿ ಸಿಮೆಟ್ರಿಕ್ ಆಗಿದೆ. ವರ್ಟಿಕಲಿ ಸೇಮ್ ನಮ್ಮ ಥರನೇ ನಾವು ವರ್ಟಿಕಲಿ ಸಿಮೆಟ್ರಿಕ್ ಆಗಿದ್ದೀವಿ ನೋಡಿ. ಈ ಲೈನ್ಗೆ ಹಿಂಗೆ ಕಟ್ ಮಾಡಿದ್ರೆ ಎರಡು ಮ್ಯಾಚ್ ಆಗುತ್ತೆ ಆಯ್ತಾ. ನಾವು ಫಿಗರ್ ಅನ್ನು ನೋಡಿ, ನಮ್ಮನ್ನ ವರ್ಟಿಕಲಿ ಈ ರೀತಿ ಕಟ್ ಮಾಡ್ಬಿಟ್ಟು ಮಡ್ಚಿದ್ರೆ ಸೇಮ್ ಡೈಮೆನ್ಷನ್ ಬರುತ್ತೆ, ಸೇಮ್ ಫಿಗರ್ ಬರುತ್ತೆ ಆಯ್ತಾ. ವಿ ಆರ್ ವರ್ಟಿಕಲಿ ಸಿಮೆಟ್ರಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಅರ್ಧ ಈಶ್ವರ ಅರ್ಧ ಪಾರ್ವತಿ, ಅರ್ಧನಾರೀಶ್ವರ, ಇದನ್ನ ವರ್ಟಿಕಲಿ ಸಿಮೆಟ್ರಿ ಅಂತ ಹೇಳ್ತೀವಿ ಆಯ್ತಾ. ಈ ಲೈನ್ಗೆ ಕಟ್ ಮಾಡ್ಬಿಟ್ಟು ಈ ರೀತಿ ಮಡ್ಚಿದ್ರೆ ಈ ಆಂಗಲ್ ಸೇಮ್ ಆಗುತ್ತೆ. ನಮ್ಗೆಲ್ಲ ಗೊತ್ತಿದೆ, ಯಾವುದೇ ಒಂದು ಸ್ಟ್ರೈಟ್ ಲೈನ್ ಆಂಗಲ್ 180 ಡಿಗ್ರಿ ಇರುತ್ತೆ. ಇದು 60 ಆದ್ರೆ ಇದೆಷ್ಟಾಗುತ್ತೆ? ಇದು 120 ಡಿಗ್ರಿ ಆಗಿರುತ್ತೆ ಆಯ್ತಾ. ಇದು 60 ಆದ್ರೆ ಇದು 120 ಆಗುತ್ತೆ. ಇವೆರಡನ್ನ ಆ್ಯಡ್ ಮಾಡಿ 180 ಬರುತ್ತೆ ಆಯ್ತಾ. ಆನ್ಸರ್ ಏನು ಬರುತ್ತೆ? ಇದಕ್ಕೆ ಆನ್ಸರ್ ಬಿ ಬರುತ್ತೆ. ಇಲ್ಲ ಅಂದ್ರೆ ಇನ್ನೊಂದು ಮೆಥಡ್ ಯೂಸ್ ಮಾಡಿ ಬೇಕಾದ್ರೆ ಫೈಂಡ್ ಔಟ್ ಮಾಡ್ಬೋದು. ಅದೇ ಹೆಂಗೆ ಅಂದ್ರೆ ನೋಡಿ, 60ನ ಅವನೇ ಕೊಟ್ಟಿದ್ದಾನೆ 90 ಅಂತ, ಇದು 90 ಡಿಗ್ರಿ ಅಂತ ಆಯ್ತಾ. 60 90 ಇದೆಷ್ಟಾಗಿರುತ್ತೆ? 60 90 ಅಂದ್ರೆ 60 + 90 ಎಷ್ಟಾಗುತ್ತೆ? 150 ಆಗಿರುತ್ತೆ. ಈ ಆಂಗಲ್ ಏನಾಗುತ್ತೆ? ಈ ಆಂಗಲ್ 30 ಡಿಗ್ರಿ ಬರುತ್ತೆ ಆಯ್ತಾ. 60 90 30, ಇದು 30 ಆದ್ರೆ ಇದು 30 ಆಗುತ್ತೆ ಆಯ್ತಾ. ಇದು 90 ಆಗುತ್ತೆ. 90 + 30 120 ಆಗುತ್ತೆ. 120 + 60 180 ಆಗುತ್ತೆ ಆಯ್ತಾ. ಇದು 160 ಆದ್ರೆ ಇದು 120. ಈ ರೀತಿ ಬೇಕಾದ್ರೆ ನೀವು ಫೈಂಡ್ ಔಟ್ ಮಾಡ್ಬೋದು ಆಯ್ತಾ. ಇದಕ್ಕೆ ಫೈನಲ್ ಆಗಿ ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ಅಲ್ಲಿ ಏನ್ ಕೇಳಿದ್ರೆ ಅಂದ್ರೆ, ವಾಟ್ ಡು ಯು ಕಾಲ್ ಫ್ರಾಕ್ಷನ್ ವಿತ್ ಡಿಫರೆಂಟ್ ಡಿನಾಮಿನೇಷನ್ ಆಯ್ತಾ. ಡಿಫರೆಂಟ್ ಡಿನಾಮಿನೇಟರ್ ಇದ್ರೆ ಯಾವ ಫ್ರಾಕ್ಷನ್ ಅಂತ ಕರಿತೀವಿ ಆಯ್ತಾ. ವಿಭಿನ್ನ ಛೇದಗಳನ್ನು ಹೊಂದಿದ್ದರೆ ಅದನ್ನ ಯಾವ ಭಿನ್ನರಾಶಿ ಅಂತ ಕರಿತೀವಿ. ಡಿನಾಮಿನೇಟರ್ ಈ ತರ ಇದೆ, 1/3 ಆಯ್ತಾ, ಪ್ಲಸ್ 2/5. ಡಿನಾಮಿನೇಟರ್ ಬೇರೆ ಬೇರೆ ಇದೆ, ಇದು ಬೇರೆ ಇದೆ, ಛೇದ ಇದು ಬೇರೆ ಇದೆ. ಈ ರೀತಿ ಇದ್ರೆ ಏನಂತ ಕರಿತೀವಿ? ಇದನ್ನ ಅನ್ಲೈಕ್ ಫ್ರಾಕ್ಷನ್ ಅಂತ ಹೇಳ್ತೀವಿ. ಇಂಗ್ಲಿಷಲ್ಲಿ ಅನ್ಲೈಕ್ ಫ್ರಾಕ್ಷನ್ ಅಂತ ಕರಿತೀವಿ. ಕನ್ನಡದಲ್ಲಿ ಅಸಮರೂಪದ ಭಿನ್ನರಾಶಿ, ಅಸಮರೂಪದ ಭಿನ್ನರಾಶಿ ಅಂತ ಕರಿತೀವಿ. ಭಿನ್ನ ರಾಶಿ ಅಂತ ಕರಿತೀವಿ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ,
ಈ ರೀತಿ ಒಂದು ಸಿಂಬಲ್ ಅಂದ್ರೆ ಅದು 15 ಮನೆಗಳನ್ನ ರೆಪ್ರೆಸೆಂಟ್ ಮಾಡುತ್ತಂತೆ, ಆಯ್ತಾ. ಈ ರೀತಿ ಒಂದು ಸಿಂಬಲ್ 15 ಮನೆಗಳನ್ನ ರೆಪ್ರೆಸೆಂಟ್ ಮಾಡುತ್ತಂತೆ. ಈ ರೀತಿ 4 ಸಿಂಬಲ್ ಇದ್ರೆ ಎಷ್ಟು ಮನೆಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ರೆ, ಆಯ್ತಾ. ಒಂದು ಸಿಂಬಲ್ಗೆ 15 ಮನೆ, ಆಯ್ತಾ. 4 ಸಿಂಬಲ್ ಇದ್ರೆ 15 ಇಂಟು 4, 15 4 60 ಮನೆಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ, ಆಯ್ತಾ. 4 ಸಿಂಬಲ್ಲು 60 ಮನೆಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಏನು ಕೇಳಿದ್ದೇನೆ ಅಂದ್ರೆ 89ಕ್ಕೆ ಯಾವ ಕನಿಷ್ಠ ಸಂಖ್ಯೆಯನ್ನು ಸೇರಿಸಿದರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಅಂತ ಕೇಳಿದ್ದಾನೆ, ಆಯ್ತಾ. 89ಕ್ಕೆ ಯಾವ ಕನಿಷ್ಠ ಸಂಖ್ಯೆಯನ್ನು ಸೇರಿಸಿದರೆ ಅದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ ಅಂತ ಕೇಳಿದ್ದಾನೆ. ಯಾವ್ದು ಆ್ಯಡ್ ಮಾಡ್ತೀರಾ, ಆಯ್ತಾ. ಫಸ್ಟ್ ವರ್ಗ ಸಂಖ್ಯೆ ಅಂದ್ರೆ ಯಾವುದು? ವರ್ಗ ಅಂದ್ರೆ ನೋಡಿ, 2 2 4, 3 3 9, 4 4 16, 5 5 25, 6 6 36, 7 7 49, 8 8 64, 9 81, ನೆಕ್ಸ್ಟ್ 10 100, ಆಯ್ತಾ. ಇಲ್ಲಿ 89 ನಂಬರ್ ಕೊಟ್ಟಿದ್ದಾನೆ. 89 ಅಂದ್ರೆ ಇದಾದ್ಮೇಲೆ ಬರುತ್ತೆ. ನೆಕ್ಸ್ಟ್ ಪೂರ್ಣ ವರ್ಗ ಸಂಖ್ಯೆ ಅಥವಾ ಪರ್ಫೆಕ್ಟ್ ಸ್ಕ್ವೇರ್ ಇರೋದು 100 ಮಾತ್ರ, ಆಯ್ತಾ. 100 ಬರಬೇಕು ಅಂದ್ರೆ ಇದಕ್ಕೆ ಏನು ಆ್ಯಡ್ ಮಾಡ್ತೀರಾ? 100 ಬರಬೇಕು ಅಂದ್ರೆ 11 ಆ್ಯಡ್ ಮಾಡ್ತೀರಾ, ಆಯ್ತಾ. ಆಗ 100 ಆಗುತ್ತೆ, ಆಯ್ತಾ. 89ಕ್ಕೆ 11 ಸೇರಿಸಿದ್ರೆ ಅದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ, ಆಯ್ತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಅಲ್ಲಿ ಒಂದು ಟ್ರಯಾಂಗಲ್ದು ಈ ರೀತಿ ಆಂಗಲ್ ಕೊಟ್ಟಿದ್ದಾರೆ, ಆಯ್ತಾ. ಒಂದು ತ್ರಿಭುಜದ್ದು ಈ ರೀತಿ ಆಂಗಲ್ ಕೊಟ್ಟಿದ್ದಾರೆ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 80 ಡಿಗ್ರಿ, ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 110 ಡಿಗ್ರಿ ಕೊಟ್ಬಿಟ್ಟು ಆಂಗಲ್ ಎ ಮತ್ತು ಆಂಗಲ್ ಬಿ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಆಯ್ತಾ. ನೋಡಿ, ಯಾವುದೇ ಒಂದು ಟ್ರಯಾಂಗಲ್ ತಗೊಂಡ್ರೆ ಅದ್ರ ಸಮ್ ಆಫ್ ಆಂಗಲ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ, ಆಯ್ತಾ. ಸಮ್ ಆಫ್ ಇಂಟೀರಿಯರ್ ಆಂಗಲ್, ಒಳ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ನೋಡಿ, ಎ ಪ್ಲಸ್ ಬಿ ಕೊಟ್ಟಿದ್ದಾನೆ. ಎ ಪ್ಲಸ್ ಬಿ ಎಷ್ಟಿದೆ? 80 ಡಿಗ್ರಿ ಅಂತೆ. ಎ ಪ್ಲಸ್ ಬಿ 80 ಡಿಗ್ರಿ ಅಂತೆ, ಪ್ಲಸ್ ಸಿ 180 ಡಿಗ್ರಿ, ಆಯ್ತಾ. ಆಂಗಲ್ ಸಿ ಬಂದು ನೋಡಿ, ಸಿ ಅಂದ್ರೆ ಎಷ್ಟಾಯಿತು? 180 80 ಅಂದರೆ 100 ಡಿಗ್ರಿ ಆಗುತ್ತೆ, ಆಯ್ತಾ. ಆಂಗಲ್ ಸಿ 100 ಡಿಗ್ರಿ ಆಗಿರುತ್ತೆ. ಅವ್ನು ಕೇಳಿರೋದು ಆಂಗಲ್ ಎ ಮತ್ತೆ ಆಂಗಲ್ ಬಿ, ಆಯ್ತಾ. ಪುನಃ ಇದಕ್ಕೆ ಇಲ್ಲ ಆಗಲ್ಲ, ಸೊ ಇದನ್ನು ತಗೊಳ್ಳಿ, ಯಾಕಂದ್ರೆ ಸಿ ಇಲ್ಲಿದೆಯಲ್ಲ. ಬಿ ಪ್ಲಸ್ ಇಸ್ ಈಕ್ವಲ್ ಟು 110 ಡಿಗ್ರಿ ಅಂತ ಕೊಟ್ಟಿದ್ದಾನೆ, ಇದನ್ನು ತಗೊಳ್ಳಿ. ಆಂಗಲ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 110 ಡಿಗ್ರಿ ಅಂತ. ಆಂಗಲ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 110 ಡಿಗ್ರಿ ಕ್ವಶನ್ ಕೊಟ್ಟಿದ್ದಾನೆ. ಇದೇ ಈಕ್ವೇಶನ್ ತಗೊಂಡಿದ್ದೀನಿ, ಆಯ್ತಾ. ಆಂಗಲ್ ಸಿ ಫೈಂಡ್ ಔಟ್ ಮಾಡಿದ್ವಿ ನೋಡಿ. ಆಂಗಲ್ ಬಿ, ಆಂಗಲ್ ಸಿ ಅಂದ್ರೆ ಎಷ್ಟು? 110 ಡಿಗ್ರಿ, ಸಾರಿ 100 ಡಿಗ್ರಿ, 100 ಡಿಗ್ರಿ, ಆಯ್ತಾ. ಇದು ಮಾಡಿ, ಸಬ್ಟ್ರಾಕ್ಟ್ ಮಾಡಿ. ಆಂಗಲ್ ಬಿ ಎಷ್ಟು ಬರುತ್ತೆ? 10 ಡಿಗ್ರಿ ಬರುತ್ತೆ. ಆಂಗಲ್ ಬಿ 10 ಡಿಗ್ರಿ ಬಂತು. ಈಗ ಈ ಈಕ್ವೇಶನ್ ತಗೊಳ್ಳಿ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 80 ಡಿಗ್ರಿ ಇದೆಯಲ್ಲ, ಇದನ್ನು ತಗೊಳ್ಳಿ, ನಿಮಗೆ ಆಂಗಲ್ ಎ ಬರುತ್ತೆ, ಆಯ್ತಾ. ನೋಡಿ, ದೊಡ್ಡ ಸರ್ಕಸ್ ಇದು. ಆಂಗಲ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 80 ಡಿಗ್ರಿ, ಆಯ್ತಾ. ಕ್ವಶನ್ ಕೊಟ್ಟಿದ್ದೇನೆ ತಗೊಳ್ಳಿ. ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಬಿ ಅಂದರೆ 10 ಡಿಗ್ರಿ, ಇದು 80 ಡಿಗ್ರಿ, ಆಯ್ತಾ. ಮೈನಸ್ ಮಾಡಿ, ಎ ಇಸ್ ಈಕ್ವಲ್ ಟು 70 ಡಿಗ್ರಿ ಬರುತ್ತೆ, ಆಯ್ತಾ. ಆಂಗಲ್ ಏನು ಬಂತು, ಆಂಗಲ್ ಬಿನು ಬಂತು. ಆಂಗಲ್ ಎ ಅಂದರೆ 70 ಡಿಗ್ರಿ, ಆಂಗಲ್ ಬಿ ಅಂದರೆ 10 ಡಿಗ್ರಿ, ಆಯ್ತಾ. ಆನ್ಸರ್ ಏನು ಬರುತ್ತೆ? 70 ಮತ್ತು 10, ಆಪ್ಷನ್ ಡಿ ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಏನು ಕೊಟ್ಟಿದ್ದಾನೆ ಅಂದರೆ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. 1 2 3 4 ಆಪ್ಷನ್ ಅಲ್ಲಿ 4 ಫಿಗರ್ ಕೊಟ್ಟಿದ್ದಾನೆ. 4 ಫಿಗರ್ ಕೊಟ್ಬಿಟ್ಟು ಇದರಲ್ಲಿ ಯಾವ ಫಿಗರು 0.3 ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾನೆ, ಆಯ್ತಾ. ಯಾವ ಚಿತ್ರ 0.3 ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾನೆ, ಆಯ್ತಾ. ಫಸ್ಟ್ ಇಲ್ಲಿಂದ ಶುರು ಮಾಡಿ, ಆಯ್ತಾ. ಆಪ್ಷನ್ ಎಲ್ಲಿ ನಂಬರ್ ಆಫ್ ಬಾಕ್ಸ್ ಕೌಂಟ್ ಮಾಡಿ. ಟೋಟಲ್ ನಂಬರ್ ಆಫ್ ಬಾಕ್ಸ್ ನೋಡಿ, 1 2 3 4 5 6 7 8 9 10, ಆಯ್ತಾ. ಟೋಟಲ್ ನಂಬರ್ ಆಫ್ ಬಾಕ್ಸು 10 ಇದೆ. ಟೋಟಲ್ ನಂಬರ್ ಆಫ್ ಬಾಕ್ಸ್ ನೋಡಿ, 1 2 3 4 5 6 7 8 9 10, ಆಯ್ತಾ. 10 ಬಾಕ್ಸಲ್ಲಿ ಎಷ್ಟು ಶೇಡ್ ಮಾಡಿದ್ದಾರೆ ನೋಡಿ. ಎಷ್ಟು ಶೇಡ್ ಮಾಡಿದ್ದಾರೆ ಅಂದರೆ 1 ಬಾಕ್ಸ್ ಶೇಡ್ ಮಾಡಿದ್ದಾರೆ, 2 ಬಾಕ್ಸ್ನ ಶೇಡ್ ಮಾಡಿದ್ದಾರೆ,
3 ಬಾಕ್ಸ್ ಮಾತ್ರ ಶೇಡ್ ಮಾಡಿದ್ದಾರೆ ಆಯಿತಾ, 3 ಬಾಕ್ಸ್ ಮಾತ್ರ ಶೇಡ್ ಮಾಡಿದ್ದಾರೆ. ಆನ್ಸರ್ ಏನು ಬರುತ್ತೆ? 0.3 ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 18ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಏನು ಕೊಟ್ಟಿದ್ದಾನೆ ಅಂದರೆ ಕಾರ್ ರಿಪೇರಿ ಮಾಡಿರೋದು ಬಾರ್ ಚಾರ್ಟ್ ಕೊಟ್ಟಿದ್ದಾನೆ ಆಯಿತಾ. ಯಾವ್ಯಾವ ದಿನ ಎಷ್ಟೆಷ್ಟು ಕಾರ್ ರಿಪೇರಿ ಮಾಡಿದ್ದಾರೆ ಅಂದ್ಬಿಟ್ಟು ಬಾರ್ ಚಾರ್ಟ್ ಕೊಟ್ಟಿದ್ದಾನೆ ನೋಡಿ. ಫ್ರೈಡೇ ಎಷ್ಟು ಇದು ಮಾಡಿದ್ದಾರೆ, ಥರ್ಸ್ಡೇ ಎಷ್ಟು ರಿಪೇರಿ ಮಾಡಿದ್ದಾರೆ, ವೆನ್ಸ್ಡೇ, ಟ್ಯೂಸ್ಡೇ, ಮಂಡೇ ಆಯಿತಾ, ಎಷ್ಟು ಕಾರ್ ರಿಪೇರಿ ಮಾಡಿದ್ದಾರೆ ಅಂತ ಡೀಟೇಲ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ನೋಡಿ ವೆನ್ಸ್ಡೇ ಅಂದರೆ ಬುಧವಾರ ಎಷ್ಟು ಕಾರ್ನ ರಿಪೇರಿ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಬುಧವಾರ ಅಂದರೆ ಇಲ್ಲಿದೆ ವೆನ್ಸ್ಡೇ ಆಯಿತಾ. ಇಲ್ಲಿ ನೋಡಿ ಎಷ್ಟು ಕಾರ್ ರಿಪೇರಿ ಮಾಡಿದ್ದಾರೆ ಅಂದರೆ ಡೀಟೇಲ್ ಇಲ್ಲಿ ಬರುತ್ತೆ ಆಯಿತಾ. 5, 6, 7, 8 ಬುಧವಾರ 8 ಕಾರ್ನ ರಿಪೇರಿ ಮಾಡಿದ್ದಾರೆ ಆಯಿತಾ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂದರೆ ಈ ರೀತಿ ಸ್ಕೇಲ್ ಇಟ್ಕೊಳ್ಳಿ, ಸ್ಕೇಲ್ ಇಟ್ಕೊಂಡು ನೋಡಿ ಆಯಿತಾ. ಈ ರೀತಿ ಸ್ಕೇಲ್ ಇಟ್ಕೊಳ್ಳಿ, ಲೆಕ್ಕ ಹಾಕಿ. 5, 6, 7, 8 ಕಾರ್ನ ರಿಪೇರಿ ಮಾಡಿದ್ದಾರೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೇಳಿದ್ದೇನೆ ಅಂದರೆ ಸೇಮ್ ಯಾವ್ಯಾವ ದಿನ ಎಷ್ಟೆಷ್ಟು ಕಾರ್ ರಿಪೇರಿ ಮಾಡಿದ್ದಾರೆ ಅಂತ ಬಾರ್ ಚಾರ್ಟ್ ಕೊಟ್ಟಿದ್ದಾನೆ. ಈ ರೀತಿ ಕೊಟ್ಬಿಟ್ಟು ನೋಡಿ ಪರ್ಸೆಂಟೇಜ್ ಆಫ್ ಕಾರ್ ವರ್ಕ್ ರಿಪೇರ್ಡ್ ಆನ್ ಥರ್ಸ್ಡೇ ಆಯಿತಾ. ಥರ್ಸ್ಡೇ ಅಂದರೆ ಗುರುವಾರ ವಿತ್ ರೆಸ್ಪೆಕ್ಟ್ ಟು ಗುರುವಾರ ಪರ್ಸೆಂಟೇಜ್ ಆಫ್ ಕಾರ್ ಎಷ್ಟು ರಿಪೇರಿ ಮಾಡಿದ್ದಾರೆ ಅಂತ ಕೇಳಿದ್ದಾರೆ ಆಯಿತಾ. ಪರ್ಸೆಂಟೇಜ್ ಕೇಳಿರೋದ್ರಿಂದ ಪರ್ಸೆಂಟೇಜ್ ಸಿಂಬಲ್ ಹಾಕೊಳ್ಳಿ, ಈಕ್ವಲ್ ಸೈನ್ ಹಾಕೊಳ್ಳಿ, 100 ಹಾಕೊಳ್ಳಿ ಆಯಿತಾ. ಫಸ್ಟು ಟೋಟಲಾಗಿ ಎಷ್ಟು ಕಾರ್ನ ರಿಪೇರಿ ಮಾಡಿದ್ದಾರೆ ಅಂತ ಡೀಟೇಲ್ ಬೇಕು ಆಯಿತಾ. ಅದು 45 ಇದೆ ಆಯಿತಾ. ಟೋಟಲಾಗಿ 45 ನಂಬರ್ ಆಫ್ ಕಾರ್ನ ರಿಪೇರಿ ಮಾಡಿದ್ದಾರೆ. ಅದರಲ್ಲಿ ಥರ್ಸ್ಡೇ ಅಂದರೆ ಇಲ್ಲಿದೆ ನೋಡಿ. ಥರ್ಸ್ಡೇ ಎಷ್ಟು ರಿಪೇರಿ ಮಾಡಿದ್ದಾರೆ? ಲೈನ್ ಹಾಕೊಂಡು ಬನ್ನಿ ಅಥವಾ ಸ್ಕೇಲ್ ಇಟ್ಕೊಳ್ಳಿ. 9 ಆಯಿತಾ. ನೋಡಿ 5, 6, 7, 8, 9 ಆಯಿತಾ. ಗುರುವಾರ 9 ಕಾರ್ನ ರಿಪೇರಿ ಮಾಡಿದ್ದಾರೆ. ಟೋಟಲಾಗಿ 45 ಕಾರ್ನ ರಿಪೇರಿ ಮಾಡಿದ್ದಾರೆ. ಕ್ಯಾಲ್ಕುಲೇಟ್ ಮಾಡಿದ್ದು ಆಯಿತಾ. 9 1 9 5 45, 5 1 5 2 ಆಯಿತಾ. ಸೊ 20% ಕಾರ್ನ ರಿಪೇರಿ ಮಾಡಿದ್ದಾರೆ ಆಯಿತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ ಬರುತ್ತೆ ಆಯಿತಾ. ನೋಡಿ ಟೋಟಲ್ ನಂಬರ್ ಆಫ್ ಕಾರ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಈ 45 ಹೆಂಗೆ ಬಂತು ನೋಡಿ. ಫ್ರೈಡೇ ಎಷ್ಟು ನಂಬರ್ ಆಫ್ ಕಾರ್ ರಿಪೇರಿ ಮಾಡಿದ್ದಾರೆ? ಫ್ರೈಡೇ 14 ಆಯಿತಾ. ನೆಕ್ಸ್ಟ್ ಥರ್ಸ್ಡೇ ಎಷ್ಟಿದೆ? 9. ವೆನ್ಸ್ಡೇ ಎಷ್ಟಿದೆ? 8 ಆಯಿತಾ. ಟ್ಯೂಸ್ಡೇ ಎಷ್ಟಿದೆ? 10 ಇದೆ ಆಯಿತಾ. ಮಂಡೇ ಎಷ್ಟಿದೆ? 4 ಇದೆ. ಆ್ಯಡ್ ಮಾಡಿ, ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ 45 ಬರುತ್ತೆ ಆಯಿತಾ. ಈ ವಾರದಲ್ಲಿ ಮಂಡೇಯಿಂದ ಫ್ರೈಡೇವರೆಗೂ ಟೋಟಲ್ ನಂಬರ್ ಆಫ್ ಕಾರ್ ರಿಪೇರ್ಡ್ ಈಸ್ 45 ಇದೆ. ಒಟ್ಟು 45 ಕಾರ್ನ ರಿಪೇರಿ ಮಾಡಿದರೆ. ಅದರಲ್ಲಿ ಥರ್ಸ್ಡೇ ಅಂದರೆ ಗುರುವಾರ 9 ಕಾರ್ನ ರಿಪೇರಿ ಮಾಡಿದ್ದಾರೆ ಆಯಿತಾ. ಅದಕ್ಕೆ ಮೇಲ್ಗಡೆ 9 ಬರ್ಕೊಂಡಿದ್ದೀನಿ, ಕೆಳಗಡೆ 45 ಬರ್ಕೊಂಡಿದ್ದೀನಿ. ಪರ್ಸೆಂಟೇಜ್ ಕೇಳಿರೋದ್ರಿಂದ 100ನ ಮಲ್ಟಿಪ್ಲೈ ಮಾಡಿದ್ದೀನಿ. ಸಿಂಪ್ಲಿಫೈ ಮಾಡಿದ್ರೆ 20% ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 20ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ.